ಇವತ್ತೇನು ಬಳ್ಳಾರಿ ಜಿಲ್ಲೆಯಲ್ಲಿ ಕೊಲಂಬೋ ಸಮುದಾಯದಿಂದ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಏನು ಕೊಲಂಬೋ ಸಮಾಜಕ್ಕೆ 4% ಮೀಸಲಾತಿಯನ್ನು ಕೊಟ್ಟು ಅನ್ಯಾಯ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಕೇಳ್ಕೊಳ್ಳೋದಷ್ಟೇ, ಈ ಕೊಲಂಬೋ ಸಮುದಾಯಕ್ಕೆ ನೀವು ನೀಡಿರತಕ್ಕಂಥ ಮೀಸಲಾತಿ ಅನ್ಯಾಯವಿದೆ. ಏನು ನಾಗಮೋಹನ್ ದಾಸರ ವರದಿ ಅವೈಜ್ಞಾನಿಕವಾದ ಅಸಂಬದ್ಧವಾದ ವರದಿ ಇದೆ. ಇದನ್ನು ಇಟ್ಕೊಂಡಿದ್ದು ನೀವೇನು ನೀಡಿರುವಂತಹ ಈ ಮೀಸಲಾತಿ ನಮಗೆ ಅನ್ಯಾಯವಾಗ್ತಾ ಇದೆ. ನೀವು ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡೋದಾದರೆ ನೀವು 7% ಕೊಟ್ಟು ಮೀಸಲಾತಿಯನ್ನು ಕೊಟ್ಟು ಈ ಈ 63 ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಬೇಕು. ಯಾಕಂದರೆ ನೀವು ಅಹಿಂದ ನಾಯಕರು, ನಿಮ್ಮ ಮೇಲೆ ನಮಗೆ ಭರವಸೆ ಇದೆ, ನಂಬಿಕೆ ಇದೆ. ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳಿಗೆ ನೀವು ನಾಯಕರಿದ್ದೀರಿ. ದಯಮಾಡಿ ಯಾರದೋ ಒತ್ತಡಕ್ಕೆ ಮಣಿದು, ಯಾರದೋ ಸಮುದಾಯಕ್ಕೆ ನೀವು ಮಣಿದು ಇವತ್ತು ಈ ಕೊಲಂಬೋ ಸಮುದಾಯಕ್ಕೆ ಅನ್ಯಾಯವನ್ನು ಎಸಗಿದ್ದೀರಾ. ದಯಮಾಡಿ ಏನು ಮೊನ್ನೆ 10ನೇ ತಾರೀಕಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಮಟ್ಟದ ಏನು ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಏನು ಪ್ರತಿಭಟನೆಯನ್ನು ನಾವು ಶಾಂತಿಯುತವಾಗಿ ಹಮ್ಮಿಕೊಂಡಿದ್ದೇವೆ. ನೀವು ಏನಾದರೂ ಒಂದು ವಾರದೊಳಗೆ ನೀವು ನಿಮ್ಮ ನಿರ್ಧಾರವನ್ನು ಪರಿಗಣಿಸಿ ನೀವು ಈ ಸಮುದಾಯಗಳಿಗೆ ಅನ್ಯಾಯವನ್ನು ಕೊಡುವುದಾದರೆ ನಾವು ನಿಜವಾಗಲೂ ನಿಮಗೆ ಧನ್ಯವಾದಗಳನ್ನು ಹೇಳ್ತೇವೆ. ಇಲ್ಲವಾದಲ್ಲಿ ನಾವು ಬೃಹತ್ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಡ್ತೀವಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಜೈ ಶಿವಲಾಲ್. ಏನು ನಾವೆಲ್ಲರೂ ಬಳ್ಳಾರಿಯಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಏನು ಕಾರಣ ಇಷ್ಟೇ, ನಮ್ಮ ಕೊಲಂಬೋ ಸಮಾಜಕ್ಕೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗದೇ ಇದ್ದರೆ ಡಾಟಾ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಹಾಗಾಗಿ ಇಡೀ ಕೊಲಂಬೋ ಸಮಾಜ ಸೇರಿ ಮತ್ತೆ ಮುಂಬರುವ ದಿನದಲ್ಲಿ ಏನಿನ್ನು ಒಂದು ವಾರದಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ನಾವು ಮತ್ತೆ ವಿಧಾನಸಭೆಗೆ ಮುತ್ತಿಗೆ ಹಾಕುತ್ತೀವಿ ಅಂತ ಹೇಳ್ತಾ ಈ ಪತ್ರಿಕಾ ಮುಖಾಂತರವಾಗಿ ನಾವು ಹೇಳ್ತೇವೆ. ನನ್ನ ಹೆಸರು ಡಾಕ್ಟರ್ ಕೆ ಹನುಮಂತಪ್ಪ ಅಂತೇಳಿ ಕೊರಚ ಕೊರಮ ಸಮಾಜದ ಮುಖಂಡರಿದ್ದೀವಿ. ಇವತ್ತು ನಾವು ಕೊಲಂಬೋ ಅಂದರೆ ಲಂಬಾಣಿ, ಬೋವಿ, ಕೊರಚ ಕೊರಮ ಸಮುದಾಯದವರು ಸೇರಿ ಒಗ್ಗಟ್ಟಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಸುಮಾರು 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಉದ್ದೇಶ ಇಷ್ಟೇ, ಏನು ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ದಾರೆ. ಸೊ ಆ ಒಳ ಮೀಸಲಾತಿಯ ಜಾರಿ ಒಳಗೆ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನಮ್ಮ ಪ್ರತಿಭಟನೆ ಉದ್ದೇಶ. ಅಂದರೆ 5% ಇರ್ತಕ್ಕಂಥ ಜನಾಂಗ ನಾವು ಯಾರು ಈ 4 ಸಮುದಾಯದವರು ಅಂದಮೇಲೆ ನೀವು ನಮಗೆ ಕೇವಲ 5% ಕೊಟ್ಟು ಅದರಲ್ಲಿ ಮತ್ತೆ ಅಲೆಮಾರಿ ಸಮುದಾಯಗಳನ್ನು ಸೇರ್ಪಡೆ ಮಾಡಿದ್ದೀರಿ. ಹೀಗಾಗಿ ನಮಗೆ ಭಾಳ ಅನ್ಯಾಯ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆ ಕನಿಷ್ಠ ಅಂದರೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 7% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಬೇಡಿಕೆ. ತಾವು ದಯವಿಟ್ಟು 7% ಮೀಸಲಾತಿಯನ್ನು ಕೊಟ್ಟಿದ್ದೇ ಆದರೆ ಇಡೀ ನಮ್ಮ ಸಮುದಾಯ ಏನಿದೆ ಲಂಬಾಣಿ, ಬೋವಿ, ಕೊರಚ ಕೊರಮ ಸಮುದಾಯ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ನಾವು ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ನಾವು ಸಹ ಪ್ರತಿಭಟನೆ ಮಾಡೋ ಆಂದೋಲನ ಮುಖಾಂತರ ನಾವು ಅವಾಗ ಹೋರಾಟ ಮಾಡಿದ್ವಿ. ಹೇಗೆಂದರೆ ಈ ಆಗಿನ ಸರ್ಕಾರವನ್ನು ಓಡಿಸಿ ನಮ್ಮ ಸಮಾಜವನ್ನು ಉಳಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಸುಮಾರು ನಮ್ಮ ಹೋರಾಟದ ಎಫೆಕ್ಟ್ ಎಷ್ಟಿತ್ತು ಅಂದರೆ ಮಿತ್ರರೇ, ಸುಮಾರು 42 ಜನ MLAಗಳಿಗೆ ಸೋಲು ಉಣಿಸಿರ್ತಕ್ಕಂಥ ಇತಿಹಾಸ ನಮ್ಮ ಸಮುದಾಯಗಳಿಗಿದೆ. ಈ ನಿಟ್ಟಿನಲ್ಲಿ ತಾವು ಸುಮಾರು ನಮ್ಮ ಸಮುದಾಯಗಳಿಂದ ಇವತ್ತು ದೊಡ್ಡ ಶಕ್ತಿಯನ್ನು ಪಡ್ಕೊಂಡಿದ್ದೀರಿ. ಹೀಗಾಗಿ ಸಮುದಾಯಗಳ ಶಕ್ತಿಯನ್ನು ಕುಸಿತಕ್ಕಂಥ ಕೆಲಸವನ್ನು ಘನವೆತ್ತ ಮುಖ್ಯಮಂತ್ರಿಗಳು ಮಾಡಬಾರ್ದು. ಯಾಕಂದರೆ ನೀವು ಒಬ್ಬ ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಹೀಗಾಗಿ ನಮ್ಮ ಬಡ ಸಮುದಾಯವನ್ನು ನೀವೇ ಮೇಲೆತ್ತದ ಹೋದರೆ, ನಮ್ಮ ತುಳಿತಕ್ಕೆ ಒಳಗಿರ್ತಕ್ಕಂಥ ಸಮುದಾಯಗಳನ್ನು ತಾವೇ ಮೇಲಕ್ಕೆ ಎತ್ತಿದ ಹೋದರೆ ನಮ್ಮ ಗತಿ ಏನು ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಪರಿಗಣಿಸಿ ನಮ್ಮ ಸಮುದಾಯಗಳಿಗೆ ಇವತ್ತು ಎಲ್ಲ ನೋಡಿ, ಕೊರಚ ಕೊರಮ ಜನಾಂಗದಲ್ಲಿ ನಿಜವಾಗ್ಲೂ ಬಹಳ ಅತಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿರ್ತಕ್ಕಂಥದ್ದು. ನಮ್ಮಲ್ಲಿ ಒಬ್ಬ MLA ಇಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಯಾವ ಲೀಡ್ರು ಇಲ್ಲ. ನಮ್ಮ ಕೊರಚ ಕೊರಮ ಅಲೆಮಾರಿ ಜನಾಂಗ. ಇನ್ನು ಬೋವಿ ಸಮಾಜ ತಗೊಳ್ಳಿ, ಪಾಪ ಇನ್ನೂ ಸಹ ಕಲ್ಲು ಹೊಡೆದು ಗಾಡಿ ಕಟ್ಕೊಂಡು ಎಲ್ಲೋ ಬರ್ತಕ್ಕಂಥ ಜನಾಂಗ. ಲಂಬಾಣಿ ಸಮಾಜ ತಗೊಳ್ಳಿ, ಇನ್ನೂ ಗುಡ್ಡಗಾಡಿನಲ್ಲಿ ಇರ್ತಕ್ಕಂಥ ಜನಾಂಗ, ಕಟ್ಟಿಗೆ ಮಾರ್ತಕ್ಕಂಥ ಜನಾಂಗ, ವಲಸೆ ಹೋಗ್ತಕ್ಕಂಥ ಜನಾಂಗ. ಈ ಜನಾಂಗಗಳನ್ನು ತಾವು ದಯವಿಟ್ಟು ಪರಿಗಣಿಸಿರತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ತಾವು ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ, 50%ಗಿಂತ ಹೆಚ್ಚಿಗೆ ಮೀಸಲಾತಿ ಕೊಡಬಾರ್ದು ಅಂತಕ್ಕಂಥದ್ದು ಏನಿದೆ ತಾವು ಹೇಳ್ತಿರಲ್ಲ. ಉದಾಹರಣೆಗೆ ನಾನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಮಿಳುನಾಡಿನಲ್ಲಿ
79% ಮೀಸಲಾತಿ ಇದೆ. ಮಹಾರಾಷ್ಟ್ರದಲ್ಲಿ 63% ಮೀಸಲಾತಿ ಇದೆ. ಜಾರ್ಖಂಡ್ನಲ್ಲಿ 82% ಮೀಸಲಾತಿ ಇದೆ. ಆನಂತರ ಛತ್ತೀಸ್ಗಢದಲ್ಲಿ 79% ಮೀಸಲಾತಿ ಇದೆ. ಹೀಗಾಗಿ ಎಲ್ಲ ಬೇರೆ ರಾಜ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಮೀಸಲಾತಿಯನ್ನು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಸಲಿಕ್ಕೆ ತಮಗೆ ಅಧಿಕಾರ ಇದೆ. ದಯವಿಟ್ಟು ನೀವು ನಮಗೆ ಯಾವುದೇ ರೀತಿ ಅನ್ಯಾಯ ಮಾಡಿದ ಹಾಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಈ ಕೊಲಂಬೋ ಸಮಾಜ ಅಂದರೆ ಏನು ಕೊರ್ಚ ಕೊರಮ ಬೋವಿ ಲಂಬಾಣಿ ಸಮಾಜಕ್ಕೆ 7% ಮೀಸಲಾತಿಯನ್ನು ಕೊಟ್ಟು ನಮ್ಮನ್ನು ಶೈಕ್ಷಣಿಕವಾಗಿ ತಾವು ಮೇಲ್ ತರಬೇಕು ಅಂತಕ್ಕಂಥ ಮನವಿಯನ್ನು ಹೇಳ್ತಾ ದಯವಿಟ್ಟು ಮಾಧ್ಯಮ ಮಿತ್ರರು ತಾವು ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ. ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ಅನಂತರ ಸ್ನೇಹಿತರೆ, ಯಾವ ವರ್ಗದ ವಿರುದ್ಧ ನಮ್ಮ ಹೋರಾಟ ಇಲ್ಲ. ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ, ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ. ಬೇರೆ ನಮ್ಮ ಸಹೋದರಿಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ವಿರುದ್ಧ ಅಂತೂ ಅಲ್ಲೇ ಇಲ್ಲ. ನಮಗೆ ಅನ್ಯಾಯ ಆಗಿದೆ, ನಮಗೆ 7% ಕೊಡ್ರಿ, ನಮಗೆ ಅನ್ಯಾಯ ಆಗಿದೆ, ನಮ್ಗೆ 7% ಕೊಡ್ರಿ ಅಂತಕ್ಕಂಥದ್ದೇ. ದಯವಿಟ್ಟು